ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಹೃದಯ ಅಂತರದಲ್ಲಿ ಸ್ಮರಿಸಿ ರಾಣೆಬೆನ್ನೂರು ಮಹಾನಗರದಲ್ಲಿ ಹೊನ್ನಳ್ಳಿ ಮಠದ ಶಿವಾಚಾರ್ಯ ರತ್ನ ಲಿಂಗೈಕ್ಯ ಪೂಜ್ಯ ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ 10ನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸರಸ್ವತ ಬ್ರಹ್ಮ ಒಡೆಯರ ಚಂದ್ರಮಲ್ಲಿಕಾರ್ಜುನ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮ್ಮನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸರಸ್ವತ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮ್ಮನ್ನು ಸಲ್ಲಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಸವರಾಜ ಶೆಟ್ಟಿಯವರೇ ಹಾಗೂ ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸುಮಂಗಲ ಪಾಟೀಲ್ ಅವರು, ತಾಯಿ ಸ್ವರೂಪರಾಗಿರ್ತಕ್ಕಂಥ ಸುಮಂಗಲಮ್ಮ ತಿಳುವಳ್ಳಿ ಅವರು ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲಣ್ಣ ಅದ್ದೇವರು, ನಮ್ಮ ನಗರದ PSI ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ವೇದಿಕೆ ಮೇಲೆ ಆದೇಶಣ್ಣವರೇ ಹಾಗೂ ನಮ್ಮ ಉದ್ಯೋಗಿಗಳಾಗಿರ್ತಕ್ಕಂಥ ಉಮೇಶಣ್ಣವರೇ, ಗುರುಗಳೇ, ಪುಟ್ರೇಶಣ್ಣವರೇ, ಎಲ್ಲ ಹಿರಿಯರು, ತಮ್ಮ ಉದ್ದೇಶಿ ಮಾತನಾಡಿದಂಥ ಶಾಸಕರಾದ ಪ್ರಕಾಶ್ ಅವರೇ, ತಾಯಿಯರಿಗೆ ಇವತ್ತು ಸಿಗುವುದು ಇವತ್ತು ನಮಗೆಲ್ಲ ಭಾಳ ಇವತ್ತು ನಾವೇನಾದರೂ ಉಸಿರಾಡಬೇಕಂದ್ರೆ ಆ ಅನ್ನದಾತ ಕೊಡ್ತಕ್ಕಂಥ ಭೂಮಿ ಇವತ್ತು ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಹುಣ್ಣಿಮೆ, ಸಿಗಿ ಹುಣ್ಣಿಮೆ ಅಂತಂದೇಳಿ ನಮ್ಮೆಲ್ಲ ರೈತರು ಇವತ್ತು ಹೊಲದಲ್ಲಿ ಪೂಜೆ ಮಾಡುವ ಮೂಲಕ ಈ ಸಿಗಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಇದರ ಜೊತೆಗೆ 10ನೇ ವರ್ಷದ ಪೂಜ್ಯರ ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತು ಈ ಪುಣ್ಯ ಕಾರ್ಯದಿಂದ ಬಂದಿದೆ. ಇವತ್ತು 10 ವರ್ಷ ಕಳೆದರೂ ಕೂಡ ಚಂದ್ರಶೇಖರ ಮಹಾಸ್ವಾಮೀಜಿಯವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮೆಲ್ಲರ ಜೊತೆಗೆ ಭಕ್ತರಿಗೆ ಗುರುಗಳಾಗಿ ಯಾರೇ ಒಬ್ಬರು ಬಡವನ ಕಳೆದು ಹಿಂದೆ ನೋಡದೆ ಭಕ್ತರ ಮನೆಗೆ ಹೋಗಿ ಆಶೀರ್ವಾದವನ್ನು ಮಾಡಿ ಇಡೀ ರಾಜನೂರು ತಾಲೂಕಲ್ಲಿ ನಡೆದಾಡುವ ದೇವರನ್ನ ಕೀರ್ತಿಯನ್ನು ತಗೊಂಡು ಇವತ್ತು ರಾಣೆಬೆನ್ನೂರು ಅಂದರೆ ಹೊನ್ನಳ್ಳಿ ಮಠಕ್ಕೆ ತವರು ಮನೆಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಯಾರಾದಂತೆ ಅದು ಚಂದ್ರಶೇಖರ್ ಇವತ್ತು ಅವ್ರನ್ನ ನೆನೆತಕ್ಕಂಥ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮ ಪುಣ್ಯವನ್ನು ನಾವು ಬಳಸಿದ್ದೇವೆ. ಅದರ ಜೊತೆಗೆ ನಮ್ಮ ಈಗಿನ ಗುರುಗಳಿರ್ತಕ್ಕಂಥ ನಮ್ಮ ಚನ್ನಮಲ್ಲಿಕಾರ್ಜುನ ಅಪ್ಪಾಜಿಯವರು ಇವತ್ತು ನಿರಂತರವಾಗಿ ಅಜ್ಜರು ಲಿಂಗೈಕ್ಯ ಆದ ನಂತರ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಇವತ್ತೇನು ಪೂಜ್ಯರು ಲಿಂಗೈಕ್ಯರಾದರೂ ಕೂಡ ಅವರು ಲಿಂಗೈಕ್ಯರಾಗಿಲ್ಲ, ಅವ್ರ ರೂಪದಲ್ಲಿ ನಾನು ನಿಮಗೆ ಆಶೀರ್ವಾದ ಮಾಡೋದ್ರ ಮೇಲೆ ನಾನು ನಿಮಗೆ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಬಂದು ಭಕ್ತರಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಒಡೆಯವರು ಇದ್ದಾರೆ ಅನ್ನೋದನ್ನು ಸಾಬೀತು ಮಾಡತಕ್ಕಂಥ ಅಪ್ಪನಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿಷ್ಟೇ ಪೂಜ್ಯರ ಭಕ್ತರಲ್ಲಿ ಇರ್ತಕ್ಕಂಥ ಒಡನಾಟ, ಅವರು ರಾಣೆಬೆನ್ನೂರಿಗೆ ದಿನ ಬಂದು ಕೂಡ ಭಕ್ತರು ಯಾರು ಬೇಜಾರಾಗಲ್ಲ, ಅಷ್ಟು ಒಡನಾಟವನ್ನು ಇಟ್ಕೊಂಡು ಇವತ್ತೆಲ್ಲ ಕಾರ್ಯಕ್ರಮಗಳು ರಾಣೆಬೆನ್ನೂರಿಗೆ ಏನೇ ಕಾರ್ಯಕ್ರಮ ನಡೆದರೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರಿಗೆ ಆಶೀರ್ವಾದ ಮಾಡುವ ಮೂಲಕ ಹಿಂದೆ ನಮ್ಮ ಚಂದ್ರಶೇಖರ ಒಡೆಯರ ಅಪ್ಪಾಜಿಯವರೇ ಆಗಿದ್ದು ಅವರ ಆದಿಯಲ್ಲಿರ್ತಕ್ಕಂಥ ನಮ್ಮ ಗುರುಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಇವತ್ತು ಹೊನ್ನಳ್ಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಪೂಜ್ಯರ ದಸರಾ ಸಂದರ್ಭದಲ್ಲಿ ನೆರವೇರಿಸಿ ಆ ಭಾಗದಲ್ಲಿ ಇವತ್ತು ಇಡೀ ದಾವಣಗೆರೆ ಜಿಲ್ಲೆಗೆ ಹೊನ್ನಳ್ಳಿ ಏರಿಯಾಕ್ಕೆ ಬಂದರೆ ಯಾರಾದರೂ ಕೂಡ ಕೇಳಿದಾಗ ಒಂದು ಸಲ ನಾವು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅಷ್ಟು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡ್ತಾರೆ. ಇವತ್ತು ದಸರಾ ಸಂದರ್ಭದಲ್ಲಿ ನಮ್ಮ ಪೂಜ್ಯರು 9 ದಿನಗಳ ಕಾಲ ಆ ಗಣೇಶ
ನಿರ್ದಿಷ್ಟ ಅನುಷ್ಠಾನವನ್ನು ಮಾಡುವ ಮೂಲಕ ಭಕ್ತರಿಗೆ ಇವತ್ತು ನನಗನ್ನಿಸ್ತದೆ ಈ ಪೂಜೆ ನಿಷ್ಠೆ ಇವತ್ತು ಈ ನಾಡಿಗೆ ಸಮೃದ್ಧಿಯಾಗಿ ಮಳೆ ಆಗಲಿಕ್ಕೆ ಸಾಧ್ಯ. ಯಾಕಂತಂದರೆ ನಾವು ಏನು ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯರು ಇವತ್ತು ನಮ್ಮ ಜೊತೆ 10 ವರ್ಷ ಇದ್ದರೂ ಕೂಡ ಇವತ್ತು ನಮ್ಮ ಈಗಿನ ಅಚ್ಚರಿಯನ್ನು ಕಾರ್ಯವನ್ನು ಮಾಡ್ತಾರೆ. ಆ ಕಾರ್ಯವನ್ನು ಮಾಡೋದ್ರ ಮೂಲಕ ಪೂಜ್ಯರು ಇವತ್ತು ಭಕ್ತರಿಗೆ ಎಷ್ಟು ಒಳ್ಳೆಯದಾಗಿದೆ ಅಂತಂದರೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಪ್ರತಿ ಆನಂದದಿಂದ ಭಕ್ತರು ಬಂದು ಆಶೀರ್ವಾದ ಕೆಲಸವನ್ನು ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮ ಪುಣ್ಯಾರಾಧನೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ಕೂಡ ವಂದಿಸಿ, ಅದರ ಜೊತೆಗೆ ನಮ್ಮ ರಟ್ಟಳಿಯ ಕುಟುಂಬದಲ್ಲಿ ಮಠದ ಅರ್ಚಕರು ಕೂಡ ಬಂದಾಗ ಗುಡಿಗಳು ಎಲ್ಲೇ ಪ್ರಸಾರವನ್ನು ನೀಡಬೇಕು ಅಂದರೆ ಅಪ್ಪರು ಬೇಕೇ ಬೇಕು. ನೀವೆಲ್ಲ ಪ್ರಸಾರವನ್ನು ಆಗದ್ದು ನಮ್ಮ ರಟ್ಟಳಿಯ ಒಬ್ಬರಲ್ಲಿ ಅರ್ಚಕರಿಂದ ಮಾತ್ರ ದೇವಸ್ಥಾನ ಪ್ರಸಾರವನ್ನು ಆಗಲಿಕ್ಕೆ ಸಾಧ್ಯ. ನಾನು ಅನೇಕ ಕಾರ್ಯಕ್ರಮದಲ್ಲಿ ಪೂಜೆಗಳ ಜೊತೆಗಿದ್ದೇನೆ. ಆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಚಿಕ್ಕಕ್ಕಾಗಿ ಇವತ್ತು ಜಾತ್ಯತೀತವಾಗಿ ಪೂಜೆಯನ್ನು ದೇವಸ್ಥಾನಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಇರ್ಬೋದು, ಪ್ರಸಾರವನ್ನು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಟ್ಟಳಿಯ ಕಬ್ಬನಚರ್ಯ ಮಠದ ಅರ್ಚಕರನ್ನು ಭಾಳ ಪ್ರೀತಿಯಿಂದ ಕರೀತಾರೆ. ಅದಕ್ಕೆ ಅವರ ಪೂಜೆ